ಜಮೀನ್ದಾರ ಮತ್ತು ಆತನ ಹೆಂಡತಿ. ಅವರದ್ದು ಸಂತೋಷದ ಕುಟುಂಬ. ಅವರಿಗೆ ಸಾಕಷ್ಟು ಹೊಲ ಇದೆ. ಆದರೆ ಆ ಹೊಲವನ್ನು ಉತ್ತಿ ಬೆತ್ತಿ ಬೆಳೆಯೋರು ಯಾರೂ ಇಲ್ಲ. ಇವತ್ತು ಆ ಹೊಲಕ್ಕೆ ರಾಮು ಮತ್ತು ಸೋಮು ಅನ್ನೋರು ಬರ್ತಿದ್ದಾರೆ. ನೋಡೇ, ರಾಮು ಸೋಮು ಬರ್ತಿದ್ದಾರೆ. ನನಗೂ ಗೊತ್ತು ರೀ. ಅವರಿಗೆ ಸರಿಯಾಗಿ ಅಡುಗೆ ಮಾಡಿಕೊಡು. ಆಯಿತು ರೀ, ಹಾಗೆ ಆಗಲಿ. ಮಾತಾಡ್ತಾ ರಾಮು ಮತ್ತು ಸೋಮು ಅವರನ್ನು ಕರ್ಕೊಂಡು ಬರೋಣ, ನಾನು ಬರ್ತೀನಿ ನಡೀರಿ. ಇಬ್ಬರು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ರಾಮು ಮತ್ತು ಸೋಮು ಪಕ್ಕದ ಊರಿಂದ ಬರ್ತಾ ಇದ್ದಾರೆ. ಸೋಮು ಹೆಸರಿಗೆ ತಕ್ಕ ಹಾಗೆ ಸೋಂಬೇರಿ. ಆತ ಗಂಟು ಮೂಟೆ ಸಮೇತ ಬರ್ತಾ ಇದ್ದಾನೆ. ರಾಮು ಬಹಳ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ದುಡ್ದು ಸಣಕಾಗಿ ಹೋಗಿದ್ದಾನೆ. ಆದರೆ ಸೋಮು ಸೋಮಾರಿ. ಅವರು ಜಮೀನ್ದಾರನ ಮನೆಗೆ ಬರ್ತಾ ಇದ್ದಾರೆ. ನಮಸ್ಕಾರ ಸ್ವಾಮಿ. ನೋಡಪ್ಪ, ನಮ್ಮ ಹೊಲದಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು. ಆಯ್ತಮ್ಮ, ಹಾಗೆ ಆಗಲಿ. ಊಟ ತಿಂಡಿ ವಿಷಯ ನನಗೆ ಬಿಟ್ಬಿಡು. ಹಾಗೆ ಆಗಲಿ ಅಮ್ಮ, ನಾನು ಚೆನ್ನಾಗಿ ಮಾಡಿಕೊಡ್ತೇನೆ. ಆಯಿತು ತಾಯಿ. ಊಟ ಅಂದ ತಕ್ಷಣ ಸೋಮನಿಗೆ ಒಳಗೆ ಖುಷಿ. ನೋಡಿ, ಕೆಲಸ ಸರಿ ಮಾಡಬೇಕು. ರಾಮು ಆಯ್ತಮ್ಮ ಅಂತ ಹೇಳ್ತಾ ಇದ್ದಾನೆ. ಸರಿ, ಈಗ ಎಲ್ಲರೂ ಸೇರಿ ಹೊಲಕ್ಕೆ ಹೋಗೋಣ. ನೀವು ಬೆಳಿಬೇಕಾಗಿರೋ ಹೊಲದ ಜಾಗವನ್ನು ತೋರಿಸ್ತೇನೆ ಅಂತ ಜಮೀನ್ದಾರ ಹೇಳಿದರು. ಬನ್ನಿ, ನಮ್ಮ ಹೊಲವನ್ನು ಈಗಲೇ ತೋರಿಸ್ತೇನೆ. ಅದು ಬಹಳ ವರ್ಷದಿಂದ ಪಾಳು ಬಿದ್ದಿದೆ ಅಂದರು. ಹಾಗೆ ಆಗಲಿ ಅಂತ ಹೇಳಿ ಜಮೀನ್ದಾರ, ರಾಮು, ಸೋಮು ಮೂರೂ ಜನ ಅವರ ಹೊಲಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅದು ಕಲ್ಲು ಮಣ್ಣಿಂದ ತುಂಬಿಕೊಂಡಿದೆ. ಏಯ್, ಸರಿಯಾಗಿ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸದಿಂದ ತೆಗೆದುಬಿಡ್ತೀನಿ ಅಂತ ಹೇಳಿದರು. ಇದನ್ನು ಕೇಳಿ ರಾಮು ಆಯಿತು ಸ್ವಾಮಿ ಅಂತ ಅಂದ. ಏಯ್ ಸೋಮು, ಸರಿಯಾಗಿ ದುಡ್ದಿಲ್ಲ ಅಂದರೆ ಅಂದ. ಅದನ್ನು ಕೇಳಿ ಸೋಮು ಕೆಳಗಡೆ ತಪ್ಪಕ್ಕನೆ ಕೂತ್ಕೊಂಡ್ಬಿಟ್ಟ. ಏನಪ್ಪ, ನಾನು ಎಲ್ಲಿ ಬಂದು ಸಿಕ್ಕಾಕ್ಕೊಂಡೆ ಅಂತ. ಇದನ್ನು ರಾಮು ನೋಡ್ತಾನೆ ಇದ್ದ. ಈಗಿಂದನೇ ಕೆಲಸನ ಶುರು ಮಾಡ್ಕೊಳ್ಳಿ ಅಂದ. ರಾಮು ಪುಸಕ್ನೆ ಹೋಗಿ ಕಲ್ಲನ್ನು ಮಣ್ಣನ್ನು ಆರಿಸೋಕ್ಕೆ ಶುರು ಮಾಡ್ದ. ಅದಾದಮೇಲೆ ಅವರ ಆಕಳುಗಳನ್ನು ಕಟ್ಟಿದಂತಹ ಕೊಟ್ಟಿಗೆಗೆ ಹೋದ. ಅಲ್ಲಿ ಆಕಳುಗಳಿತ್ತು. ಅದಕ್ಕೆ ಹಾಲನ್ನು ಕರೆದ. ಒಂದು ಬಿಂದಿಗೆ ತುಂಬ ಹಾಲನ್ನು ಕರೆದ. ಅದಾದಮೇಲೆ ಆ ಕೊಟ್ಟಿಗೆಯನ್ನು ಶುದ್ಧ ಮಾಡ್ದ. ಅದು ಕಲ್ಲು ಮಣ್ಣುದಿಂದ ತುಂಬಿದ್ದಿಲ್ಲ, ಸಗಣಿ ಮತ್ತು ಗಂಜಲದಿಂದ ತುಂಬಿಕೊಂಡಿತ್ತು. ಹಾಗಾಗಿ ಅಲ್ಲಿದ್ದಂಥ ಕಸವನ್ನೆಲ್ಲ ಎತ್ತಿ ಚೆನ್ನಾಗಿ ಶುದ್ಧ ಮಾಡ್ದ. ಹಾಗೆಯೇ ಆಕಳಿಗೆ ತಿನ್ನೋದಕ್ಕೆ ಹುಲ್ಲನ್ನು ಕೊಟ್ಟ. ಅಲ್ಲೇ ಇದ್ದಂತಹ ಗಂಜಲು ಸಗಣಿಯನ್ನು ಎತ್ತಾಕಿ ಒಂದು ಬಕೆಟ್ ತುಂಬ ಈಗ ಹಾಲನ್ನು ಕರಿತಾ ಇದ್ದಾನೆ. ಆಕಳಿಗೂ ಸಹ ಖುಷಿಯಾಗಿದೆ. ಯಾಕಪ್ಪ ಅಂತೇಳಿದ್ರೆ ತುಂಬ ಗಲೀಜಾಗಿದ್ದಂತಹ ಕೊಟ್ಟಿಗೆ ರಾಮುನಿಂದ ಸ್ವಚ್ಛ ಆಗ್ತಾ ಇದೆ, ಶುದ್ಧ ಆಗ್ತಾ ಇದೆ. ರಾಮು ಹಗಲು ರಾತ್ರಿ ಎಂದೇ ದುಡಿಯುವಂತಹ ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣ. ಈಗ ರಾಮು ದನದ ಕೊಟ್ಟಿಗೆ ಸ್ವಚ್ಛ ಮಾಡಿದ ಮೇಲೆ ಬಾವಿಯಿಂದ ನೀರನ್ನು ಸೇದ್ತಾ ಇದ್ದಾನೆ. ಸೇದಿ ಆಗ್ತಾ ಇದ್ದಾನೆ. ಅವನಿಗೆ ಸಾಕಾಗಿ ಹೋಯಿತು. ಅಷ್ಟರಲ್ಲಿ ಬೆವರು ಬರೋಕ್ಕೆ ಶುರುವಾಯಿತು. ರಾಮು ಅದೇ ಬಕೆಟ್ನಿಂದ ನೀರನ್ನು ಮುಖಕ್ಕೆ ಹಾಕ್ಕೊತಾ ಇದ್ದಾನೆ. ತನ್ನ ಮುಖವನ್ನು ತೊಳ್ಕೊಂಡು ಆಯಾಸವನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಇತ್ತ ಸೋಮು ತಡವಾಗಿ ಎದ್ದಿದ್ದಾನೆ. ಎದ್ದು ಸುಮ್ಮನೆ ಇಲ್ಲ, ಬಕೆಟ್ ನೀರನ್ನು ತಗೊಂಡು ಹೋದ. ಮುಖವನ್ನು ತೊಳ್ಕೋಬೇಕು ಅಂದ. ಅಷ್ಟರಲ್ಲಿ ಮುಖವನ್ನು ತೊಳೆದ. ಆಗಲೇ ಬಹಳ ಹೊತ್ತಾಗಿತ್ತು. ಇಷ್ಟೊತ್ತಿಗೆ ಹೊಲದಲ್ಲಿ ಇರಬೇಕಾಗಿತ್ತು. ಹಾಗಾಗಿ ಸೋಮು ಹೊಲದ ಕಡೆಗೆ ಹೊರಟ. ನೀವು ಅಂದ್ಕೊಂಡಂಗೆ ಸೋಮು ಹೊಲದ ಕಡೆಗೆ ಹೋಗ್ತಾ ಇಲ್ಲ. ಆತ ಹೆಸರಿಗೆ ತಕ್ಕ ಹಾಗೆ ಸೋಮಾರಿಯಲ್ಲ,
ರಾಮು ಎಲ್ಲ ಇವನು ಕೆಲಸ ಮಾಡಿರ್ತಾನೆ ಅಂತ ಗೊತ್ತಿತ್ತು. ಮುಖ ತೊಳೆದ ಮನೆಯಿಂದ ಹೊಲಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹೊರಟವನು ಸೀದಾ ನಡೀತಾ ಹೊಲಕ್ಕೆ ಬಂದ. ಆದರೆ ಹೊಲದಿಂದ ಮುಂದೆ ಸಾಗಿ ಒಂದು ನದಿಯ ದಡದ ಮೇಲೆ, ಒಂದು ಸೇತುವೆ ಮೇಲೆ ಸೋಮು ನಿದ್ದೆ ಹೋಗ್ಬಿಟ್ಟ. ಚೆನ್ನಾಗಿ ಹಗಲೊತ್ತಿನಲ್ಲೇ ನಿದ್ದೆ ಮಾಡ್ತಾ ಇದ್ದಾನೆ. ಈತ ಸೋಮಾರಿ ಸೋಮ, ಯಾವತ್ತೂ ದುಡ್ದಿಲ್ಲ. ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗಲಿ ಅಂತ ಸ್ವಲ್ಪ ಕೈಗೆ ಮೈಗೆ ಮಣ್ಣನ್ನು ಮೆತ್ಕೊಂಡ. ಇತ್ತ ಜಮೀನ್ದಾರ ಆತನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ನೋಡೇ ಆ ಮಕ್ಕಳು ದಣದು ಬರ್ತಾರೆ, ಒಳ್ಳೊಳ್ಳೆ ಅಡುಗೆಯನ್ನು ಮಾಡಿಕೊಡೋಣ, ಇಬ್ಬರಿಗೂ ಒಂದೊಳ್ಳೆ ಊಟ ಹಾಕೋಣ, ಸರಿನಾ? ರಾತ್ರಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡು ಅಂತ ಹೇಳ್ದ. ಅಷ್ಟರಲ್ಲಿ ರಾಮು ಹೊಲವನ್ನು ಸ್ವಚ್ಛಗೊಳಿಸಿ ಹಸನಾಗಿ ಮಾಡಿ ದುಡಿತಾ ಇದ್ದಾನೆ. ಆತ ಯಾವತ್ತೂ ಸುಮ್ಮನೆ ಕುತ್ಕೊತಾ ಇಲ್ಲ. ಅಷ್ಟರಲ್ಲಿ ಜಮೀನ್ದಾರ ಹೊಲಕ್ಕೆ ಬರ್ತಾ ಇದ್ದಾನೆ. ನೋಡ್ತಿದ್ರೆ ರಾಮು ಹೊಲದಲ್ಲಿ ಒಂದು ಕ್ಷಣವನ್ನು ಬಿಡದೆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ಜಮೀನ್ದಾರನಿಗೆ ಬಹಳ ಖುಷಿಯಾಗುತ್ತೆ. ಓಹೋ, ರಾಮು ಬಹಳ ಒಳ್ಳೆಯ ಹುಡುಗ, ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾನೆ, ಹಾಗೇ ಇರಬೇಕು ಯಾವತ್ತು. ಆದರೆ ರಾತ್ರಿಗೆ ಇವ್ರಿಗೆ ಒಂದು ಒಳ್ಳೆ ಊಟ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ತನ್ನ ಹೆಂಡತಿ ರುಚಿ ರುಚಿಯಾಗಿರೋ ಅಡುಗೆ ಮಾಡ್ತಾಳೆ. ಎಲ್ಲರೂ ಕೂತ್ಕೊಂಡು ರಾತ್ರಿ ಊಟ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ಸೋಮು ಮೈಗೆ ಮಣ್ಣನ್ನು ಮೆತ್ಕೊಂಡು ಬಂದಿದ್ದಾನೆ. ರಾಮು ಕಷ್ಟಪಟ್ಟು ದುಡಿದ್ರು ಸ್ವಚ್ಛವಾಗಿದ್ದಾನೆ. ಎಲ್ಲರೂ ಕೂತ್ಕೊಂಡು ರಾತ್ರಿ ಒಂದು ಒಳ್ಳೆ ಊಟವನ್ನು ಮಾಡ್ತಾರೆ. ಊಟ ತುಂಬ ರುಚಿಯಾಗಿದೆ ಅಂತ ಸೋಮು ಮತ್ತು ರಾಮು ಹೇಳ್ತಾ ಇದ್ದಾರೆ. ಮಾರನೇ ದಿನ ನೋಡಿದ್ರೆ ಜಮೀನ್ದಾರಿಗೆ ಅನುಮಾನ ಬರುತ್ತೆ. ಏಯ್, ಏನು ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ತಾನೆ. ಆಗ ಸೋಮು ಹೇಳ್ತಾನೆ, ಇಲ್ಲ ಸ್ವಾಮಿ, ಹಾಗೆ ಆಯಾಸ ಆಗಿತ್ತು, ಹೊಲಕ್ಕೆ ಹೊರಟಿದ್ದೀನಿ ಕೆಲಸ ಮಾಡೋಕ್ಕೆ ಅಂತ ಹೇಳ್ದ. ಇಲ್ಲ, ಸ್ವಲ್ಪ ಕೈಕಾಲು ಮುಖ ತೊಳ್ಕೊತೀನಿ, ಅದಕ್ಕೆ ಬಂದಿದ್ದೆ ಅಂತ ಹೇಳ್ದ. ಗೊತ್ತಾಯಿತು ಜಮೀನ್ದಾರನಿಗೆ ಸೋಮು ಸೋಮಾರಿ ಅಂತ. ರಾಮುವನ್ನು ಕರೆದು, ನೋಡು ರಾಮು, ನೀನು ಬಹಳ ಒಳ್ಳೆಯವನು, ನೀನು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಮುಂದುವರೆ, ಆದರೆ ಸೋಮು ಕೆಲಸಕ್ಕೆ ಬೇಡ, ಕೈ ಮುಗಿತೀನಿ ಅಂದ. ಸೋಮಾರಿತನ ಒಳ್ಳೆಯದಲ್ಲ.